ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 59ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ರಾಜ, ಕೇಳು. ತಿರುಗಿ ಕರ್ಣನಿಗೂ ಪಾಂಡವರಿಗೂ ಯಮಲೋಕವನ್ನು ತುಂಬಿಸತಕ್ಕ ಘೋರ ಯುದ್ಧವು ಆರಂಭವಾಯಿತು. ಯುದ್ಧ ವೀರರೆಲ್ಲರೂ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕಾಗಿ ಬಿಲ್ಲು, ಬಾಣ, ಪರಿಘ, ಪತ್ತಿ, ಪಟ್ಟಾಕತ್ತಿ, ತೋಮರ, ಮುಸಲ, ಭಿಂಡಿಬಾಲ, ಬುಸುಂಡಿ, ಶಕ್ತಿ, ರಿಷ್ಟಿ, ಗಂಡುಗೊಡಲಿ, ಗದೆ, ಪ್ರಾಸ, ಈಟಿ, ಅಂಕುಶ ಮೊದಲಾದ ಆಯುಧಗಳನ್ನೆತ್ತಿಕೊಂಡು ವೇಗದಿಂದ ಮುಂದೆ ಬಿದ್ದರು. ಬಾಣಧ್ವನಿ, ನಾಣನ್ನು ಕಟ್ಟುವ ಧ್ವನಿ, ರಥನೇಮಿ ಧ್ವನಿ ಇವುಗಳಿಂದ ದಿಕ್ಕು ವಿದಿಕ್ಕುಗಳನ್ನು, ಭೂಮ್ಯಾಕಾಶಗಳನ್ನು ಮೊಳಗಿಸುತ್ತಾ ಬಂದರು. ಆ ಶಬ್ದಗಳಿಂದ ಯುದ್ಧವೀರರು ಮತ್ತಷ್ಟು ಉತ್ಸಾಹಗೊಂಡವರಾಗಿ ಆಗಲೇ ಯುದ್ಧವನ್ನು ಕೊನೆ ಮುಟ್ಟಿಸಬೇಕೆಂಬ ಸಂಕಲ್ಪದಿಂದ ಪ್ರತಿ ವೀರರನ್ನು ಎದುರಿಸಿದರು. ನಾಣನ್ನು ತಟ್ಟುವುದು, ಬಿಲ್ಲುಗಳನ್ನು ಒದರುವುದು, ಶಸ್ತ್ರಗಳನ್ನು ಪ್ರಯೋಗಿಸುವುದು, ಬಾಣಗಳು ಒಂದಕ್ಕೊಂದು ತಾಗುವುದು, ಅವು ಕೆಳಕ್ಕೆ ಬೀಳುವುದು, ಇವುಗಳಿಂದ ಉಂಟಾದ ಧ್ವನಿಗಳು, ವೀರ ಭಟರ ಗರ್ಜನೆಗಳು, ಶೂರರ ಸಿಂಹನಾದಗಳು ಇವೆಲ್ಲ ಒಂದಾಗಿ ಸೇರಿದ ಪ್ರಬಲ ಧ್ವನಿಯನ್ನು ಕೇಳಿ ಅನೇಕ ಗಜಗಳು ಭಯದಿಂದ ನಡುಗಿದವು. ಕೆಲವು ಅಲ್ಲಲ್ಲಿ ತತ್ತರಿಸಿ ಬಿದ್ದವು. ಸೈನಿಕರು ಮೂರ್ಛಿತರಾದರು. ವೀರವಾದಗಳೊಡನೆ ತನ್ನ ಮೇಲೆ ಬಾಣ ವರ್ಷವನ್ನು ಕರೆಯುತ್ತಾ ಬಂದ ಅನೇಕ ಶತ್ರುವೀರರನ್ನು ಅಧಿರಥ ಪುತ್ರನಾದ ಕರ್ಣನು ಬಾಣಗಳಿಂದ ವಧಿಸುತ್ತಿದ್ದನು. ಆಗ ಕರ್ಣನು ತನಗಿದಿರಾಗಿ ಬಂದ ಪಾಂಚಾಲ ವೀರರ ರಥಗಳಲ್ಲಿ ಮೊದಲು 5, ಆಮೇಲೆ 10, ತಿರುಗಿ 5, ಹೀಗೆ 20 ರಥಗಳನ್ನು ಧ್ವಜ ತುರಗ ಸಾರಥಿಗಳೊಡನೆ ಧ್ವಂಸ ಮಾಡಿ ಆ ರಥಿಕರನ್ನೆಲ್ಲ ಯಮಪುರಿಗೆ ಕಳುಹಿಸಿದನು. ಆಗ ಪಾಂಡವ ವೀರರು ಕೋಪದಿಂದ ಕರ್ಣನನ್ನು ಸುತ್ತಲೂ ಮುತ್ತಿಕೊಂಡರು. ಆದರೇನು, ಅಸ್ತ್ರದಲ್ಲಿ ಸುಶಿಕ್ಷಿತನಾದ ಕರ್ಣನು ಆ ಶತ್ರುಸೇನೆಯನ್ನೆಲ್ಲ ಬಾಣವರ್ಷದಿಂದ ಚದುರಿಸುತ್ತಾ ಜಲ ಪಕ್ಷಿಗಳಿಂದ ತುಂಬಿದ ತಾವರೆಗೊಳದಲ್ಲಿ ಆನೆಯು ಪ್ರವೇಶಿಸುವಂತೆ ಶತ್ರು ಸೇನೆಯಲ್ಲಿ ಪ್ರವೇಶಿಸಿದನು. ಹೀಗೆ ಕರ್ಣನು ಬಿಲ್ಲನ್ನೊದರುತ್ತಾ ಶತ್ರು ಸೈನ್ಯದಲ್ಲಿ ನುಗ್ಗಿ ಅದನ್ನೆಲ್ಲ ಕಲಗಿಸಿ ಅನೇಕ ವೀರರ ತಲೆಗಳನ್ನು ಬಾಣದಿಂದ ಕೆಡಹಿದನು. ಮಾವುತರೊಡನೆ ಆನೆಗಳನ್ನು, ರಾವುತರೊಡನೆ ಕುದುರೆಗಳನ್ನು, ರಥಿಕರೊಡನೆ ರಥಗಳನ್ನು ಒಂದೊಂದೇ ಬಾಣದಿಂದ ಉರುಳಿಸುತ್ತಿದ್ದನು. ಕರ್ಣನ ಒಂದೇ ಬಾಣವು ಇದಿರಾಳಿಯ ಚರ್ಮವನ್ನೋ ಕವಚವನ್ನೋ ಹರಿದು ಅವನನ್ನು ಕೆಡಹಿಬಿಡುತ್ತಿದ್ದುದರಿಂದ ಅವನ ಎರಡನೆಯ ಬಾಣ ಸ್ಪರ್ಶವನ್ನೇ ಅಲ್ಲಿ ತಡೆಯಬಲ್ಲವರಿಲ್ಲವಾದರು. ಕರ್ಣನು ತೀವ್ರ ಬಾಣಗಳನ್ನು ಕವಚಧಾರಿಗಳಾದ ಶತ್ರುಗಳ ದೇಹದಲ್ಲಿ ನಾಟುತ್ತಾ ಕುದುರೆಗಳನ್ನು ಚಾಟಿಗಳಿಂದ ಹೊಡೆಯುವಂತೆ ಸಮೀಪದಲ್ಲಿ ಇದ್ದವರ ಕೈಚೀಲಗಳ ಮೇಲೆ ನಾಣಿನಿಂದಲೇ ಹೊಡೆಯುತ್ತಿದ್ದನು. ಹೀಗೆ ಕರ್ಣನು ತನ್ನ ಬಾಣಕ್ಕೆ ಇದಿರಾದ ಪಾಂಡವ, ಪಾಂಚಾಲ, ಸಂಜಯ ವೀರರನ್ನೆಲ್ಲ ಸಿಂಹವು ಜಿಂಕೆಗಳ ಹಿಂಡನ್ನು ಹೇಗೋ ಹಾಗೆ ಮರ್ದಿಸಿದನು. ಇಷ್ಟರಲ್ಲಿ ದೃಷ್ಟದ್ಯುಮ್ನನು, ದ್ರೌಪದಿ ಪುತ್ರರು ನಕುಲ ಸಹದೇವರು, ಯುಯುಧಾನನು ವೇಗದಿಂದ ಬಂದು ಕರ್ಣನನ್ನು ತಡೆದರು. ಇವರು ಬೆಂಬಲವಾಗಿ ನಿಂತು ತಮ್ಮ ಸಾಹಸಗಳನ್ನು ತೋರಿಸುತ್ತಿರುವಾಗಲೂ ಕೌರವ ಪಾಂಚಾಲ ಪಾಂಡವ ಯೋಧರೆಷ್ಟೋ ಮಂದಿ ಪ್ರಾಣದಾಸೆಯನ್ನು ಬಿಟ್ಟು ಒಬ್ಬರಿಗೊಬ್ಬರು ಹೊಡೆದಾಡಿ ಸಾಯುತ್ತಿದ್ದರು. ಕವಚಗಳನ್ನು, ಶಿರಸ್ತ್ರಾಣಗಳನ್ನು, ಯುದ್ಧದ ತೊಡಿಗೆಗಳನ್ನು ಧರಿಸಿ ಸಕಲ ಸನ್ನಾಹದಿಂದ ಬಂದ ಮಹಾಬಲಾಢ್ಯರನೇಕರು ಕಾಲದಂಡವನ್ನೆತ್ತಿ ಹಿಡಿದಂತೆ ಗದೆ, ಮುಸಲ, ಪರಿಘ ಮೊದಲಾದ ಬೇರೆ ಬೇರೆ ಆಯುಧಗಳನ್ನೆತ್ತಿಕೊಂಡು ಗರ್ಜಿಸುತ್ತಲೂ ಒಬ್ಬರನ್ನೊಬ್ಬರು ಕೂಗಿ ಕರೆಯುತ್ತಲೂ ಮೂದಲಿಸುತ್ತಲೂ ಒಬ್ಬರಿಗೊಬ್ಬರು ಹೊಡೆದಾಡಿ ಸತ್ತು ಬೀಳುತ್ತಿದ್ದರು. ಆಗ ಕೆಲವರು ರಕ್ತವನ್ನು ಕಾರುವರು, ಕೆಲವರಿಗೆ ದೇಹದ ಅವಯವಗಳಲ್ಲೆಲ್ಲ ರಕ್ತವು ಸುರಿಯುವುದು, ಮಿದುಳು ಕಿತ್ತು ಹೋದವರು ಕೆಲವರು, ಕಣ್ಣಾಲೆಗಳು ಕಳಚಿದವರು ಕೆಲವರು, ಅಲ್ಲಲ್ಲಿ ಚದರಿ ಬಿದ್ದ ಆಯುಧಗಳುಳ್ಳವರು ಕೆಲವರು, ಬಾಯಿ ತುಂಬ ಹಲ್ಲುಗಳಿದ್ದ ಕೆಲವರಿಗೆ ಆ ಹಲ್ಲುಗಳೆಲ್ಲ ರಕ್ತದಿಂದ ತೊಯ್ದ ದಾಳಿಂಬೆಯ ಬೀಜಗಳಂತೆ ಕಾಣುವವು. ಮೈಯಲ್ಲಿ ಬಾಣಗಳು ನಾಟಿ ಸತ್ತ ಮೇಲೆಯೂ ಕೆಲವರು ಇನ್ನೂ ಬದುಕಿರುವಂತೆಯೇ ಕಾಣುವರು. ಇದಿರಾದವರನ್ನು ಕೆಲವರು ಕೊಡಲಿಗಳಿಂದ ಕಡಿಯುವರು, ಕತ್ತಿ ಮತ್ತು ಪಟ್ಟಸಾಯುಧಗಳಿಂದ ಕೆತ್ತುವರು, ಶಕ್ತಿಗಳಿಂದ ಭೇದಿಸುವರು, ಭಿಂಡಿವಾಲಗಳಿಂದ ಕಿತ್ತೆಸೆಯುವರು, ನಕರಗಳಿಂದ ಕತ್ತರಿಸುವರು, ರಾಸ ತೋಮರಗಳಿಂದ ಬಡಿದು ಕೊಲ್ಲುವರು, ಒಬ್ಬರಿಗೊಬ್ಬರು ಹೊಡೆದಾಡಿ ರಕ್ತಸ್ರಾವದೊಡನೆ ಬಿದ್ದು ಸಾಯುವರು. ಕೆತ್ತಿದ ರಕ್ತ ಚಂದನ ವೃಕ್ಷದಿಂದ ರಸವು ಸುರಿಯುವಂತೆ ಅನೇಕರಿಗೆ ಮೈಯಿಂದ ರಕ್ತವು ಸ್ರವಿಸುವುದು. ಅಲ್ಲಲ್ಲಿ ರಥಗಳು, ಆನೆಗಳಿಂದ ಆನೆಗಳು, ಕುದುರೆಗಳಿಂದ ಕುದುರೆಗಳು, ಕಾಲಾಳುಗಳಿಂದ ಕಾಲಾಳುಗಳು ಸಹಸ್ರ ಸಂಖ್ಯೆಯಿಂದ ಹತವಾಗುತ್ತಿದ್ದವು. ಶುರ, ಭಲ್ಲ, ಅರ್ಧಚಂದ್ರಾದಿ ಬಾಣಗಳಿಂದ ಕತ್ತರಿಸಲ್ಪಟ್ಟ ತಲೆಗಳು, ಧ್ವಜಗಳು,
ಛತ್ರಗಳು, ಆನೆಯ ಸುಂಡಿಲುಗಳು, ಮನುಷ್ಯರ ತೋಳುಗಳು ನೆಲದಲ್ಲಿ ಹೇರಳವಾಗಿ ಬಿದ್ದಿದ್ದವು. ಚತುರಂಗಗಳು ಒಂದನ್ನೊಂದು ಕೊಲ್ಲುವ ಧ್ವನಿ, ಕೂಗುವ ಧ್ವನಿ, ಕೆಳಗೆ ಬೀಳುವ ಧ್ವನಿ ಇವೆಲ್ಲ ಭಯಂಕರವಾಗಿ ಕೇಳಿಸಿತು. ರಥ, ಗಜ, ತುರಗ, ಪದಾತಿಗಳೆಷ್ಟೋ ಹತವಾದವು. ಕುದುರೆಯ ವೀರರಿಂದ ಹೊಡೆಯಲ್ಪಟ್ಟ ಆನೆಗಳು ಸುಂಡಿಲು ಮುರಿದು ಅನೇಕ ಮೇಲಿನ ಧ್ವಜ ಪತಾಕೆಗಳೊಡನೆ ಅಲ್ಲಲ್ಲಿ ಉರುಳಿ ಬಿದ್ದು ಮುರಿದ ಪರ್ವತಗಳಂತೆ ಕಾಣಿಸುತ್ತಿದ್ದವು. ಕೆಲವು ಕಡೆ ಪದಾತಿಗಳೇ ಮೇಲೆ ಹಾರಿ ಆನೆಗಳನ್ನು, ರಥಗಳನ್ನು ಭೇದಿಸಿ ಕೆಡಹುತ್ತಿದ್ದರು. ಹೀಗೆ ಎಷ್ಟೋ ರಥಗಳು, ಆನೆಗಳು ಅಲ್ಲಲ್ಲಿ ಬಿದ್ದು ಬೀಳುತ್ತಲೂ ಇದ್ದವು. ಕೆಲವು ಕಡೆ ಪದಾತಿಗಳು ರಾವುತರನ್ನು, ರಾವುತರು ಪದಾತಿಗಳನ್ನು ಹೊಡೆದು ಕೊಲ್ಲುವರು. ಹೀಗೆ ಅಲ್ಲಲ್ಲಿ ಸತ್ತು ಮಲಗಿದವರೆಷ್ಟೋ ಮಂದಿಗಿದ್ದರು. ಅಲ್ಲಲ್ಲಿ ಬಿದ್ದವರ ಮುಖಗಳು ಕಾಲಿಂದ ತಿಕ್ಕಿ ಬಿಸಾಡಿದ ತಾವರೆ ಹೂಗಳಂತೆಯೂ, ಅವರ ಶರೀರಗಳು ಬಾಡಿದ ಹೂಸರಗಳಂತೆಯೂ ಕಾಂತಿಗೊಂದಿದ್ದವು. ಅಲ್ಲಲ್ಲಿ ಬಿದ್ದ ಆನೆ, ಕುದುರೆ, ಕಾಲಾಳುಗಳ ದೇಹಗಳು ಉಪ್ಪಿನಲ್ಲಿ ನೆನೆದು ಕೊಳೆ ಹಿಡಿದ ಬಟ್ಟೆಗಳಂತೆ ಕಾಂತಿಗೊಂದಿದ್ದವು. ಇದು 59ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.